ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಗೋಲ್ಡ್ ಅಂಡ್ ಸಿಲ್ವರ್ ಬಿಗ್ ಕ್ರಾಶ್ ಆಗಿದೆ. ಗೋಲ್ಡ್ 4000 ಪರ್ 10 ಗ್ರಾಮ್ಗೆ ಕಡಿಮೆ ಆಗ್ಬಿಟ್ಟು 1,40,000 ಪರ್ 10 ಗ್ರಾಮ್ ಅಲ್ಲಿ ಇದ್ರೆ, ಸಿಲ್ವರ್ 15,000 ಅಷ್ಟು ಕಡಿಮೆ ಆಗ್ಬಿಟ್ಟು 2,10,000 ಪರ್ ಕೆಜಿ ಅಲ್ಲಿದೆ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು US ಫೆಡ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ ನ ಹೈಕ್ ಮಾಡ್ತಾರೆ, ಏನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ಹಿಂಟ್ ಕೊಟ್ಟಿರೋದು. ಜೊತೆಗೆ ಬಾಂಡ್ಸ್ ಹೈಯರ್ ರಿಟರ್ನ್ಸ್ ಕೊಡ್ತಾ ಇರೋದು. ಇದರಿಂದ ಇನ್ವೆಸ್ಟರ್ಸ್ ಪ್ರಾಫಿಟ್ ಬುಕಿಂಗ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇನ್ನ ಇರಾನ್ ಅವರು ಕನ್ಫರ್ಮ್ ಮಾಡ್ತಾರೆ ಅಮೆರಿಕಾಗೆ ಸ್ಟ್ರೈಟ್ ಆಫ್ ಫಾರ್ಮರ್ಸ್ ಅಲ್ಲಿ ಟೋಲ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಇದರಿಂದನೇ ಕ್ರೂಡ್ ಆಯಿಲ್ ಬಿಗ್ ಫಾಲ್ ಆಗ್ಬಿಟ್ಟು $73 ಪರ್ ಬ್ಯಾರಲ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಇದಕ್ಕಿಂತ ಮುಂಚಿತವಾಗಿ $65 ಆವರೇಜ್ ಪ್ರೈಸ್ ಇತ್ತು, ಈಗ $73 ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 10ಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ರುಪಿ ಸ್ಟೇಬಲ್ ಮಾಡೋದಕ್ಕೆ RBI ನವರು ಒಂದು ಬಿಗ್ ಸ್ಟೆಪ್ ತಗೊಂಡಿದ್ದಾರೆ. ನಾನ್ ರೆಸಿಡೆನ್ಸ್ ಯಾರ್ಯಾರು ಇದ್ದಾರೆ ಅವರು ಡೆಪಾಸಿಟ್ ಮಾಡೋದಕ್ಕೆ ಫಾರಿನ್ ಕರೆನ್ಸಿಲಿ ಡೆಪಾಸಿಟ್ ಮಾಡಬಹುದು, ಹೈಯರ್ ರಿಟರ್ನ್ಸ್ ಕೊಡ್ತೀವಿ, ಇಂಟ್ರೆಸ್ಟ್ ರೇಟ್ ಕೊಡ್ತೀವಿ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಸೊ ಇದರಿಂದನೇ ಬ್ಯಾಂಕ್ಸ್ ಒಂದು ಬಿಗ್ ರ್ಯಾಲಿ ಕೊಟ್ಟಿದೆ. ಇನ್ನು ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ 182 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ತೋರಿಸಿದೆ. ಜಪಾನ್ ಮಾರ್ಕೆಟ್ 3% ಗೇನ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 24,090 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ನಿನ್ನೆ ನಿಫ್ಟಿ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 24,000 ಎಬೋವ್ ಕ್ಲೋಸ್ ಆಗಿದೆ. ಮೇನ್ ರೀಸನ್ ನಿಫ್ಟಿ ಮೂವರ್ ಬಂದ್ಬಿಟ್ಟು IT ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಆಗಿತ್ತು. ಇವತ್ತು ನಿಫ್ಟಿ ಫ್ಲಾಟ್ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಸೊ ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಒಂದು ಬಿಗ್ ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನ ನೆಕ್ಸ್ಟ್ 3 ಡೇಸ್ ಅಂದ್ರೆ ನಾಳೆ ಮೊಹರಂ ಹಾಲಿಡೇ ಇರೋದ್ರಿಂದ ಬಿಗ್ ವೀಕೆಂಡ್, ನೀವೆಲ್ಲ ಎಂಜಾಯ್ ಮಾಡ್ಬಿಟ್ಟು ಫ್ರೆಶ್ ಮೂಡ್ ಅಲ್ಲಿ ಮಂಡೇ ಬನ್ನಿ. ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.